ಮಂಜೇಶ್ವರ್ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಕೇರಳ ರಾಜ್ಯ ಎಲೆಕ್ಷನ್ ಲಾಸ್ಟ್ ಡೇ ಕ್ಯಾಂಪೇನಿಂಗ್ ನಲ್ಲಿ ನಾವೆಲ್ಲರೂ ಕೂಡ ಒಟ್ಟು ಸೇರಿದ್ದೀವಿ. ಈ ಕೇರಳ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಈ ಜಾಗದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ವ್ಯಕ್ತಿ, ಸರಳದ ವ್ಯಕ್ತಿ, ನಿಮ್ಮಲ್ಲಿ ಇದಕ್ಕೆ ಮುಂಚೆ ಕಂಟೆಸ್ಟ್ ಮಾಡಿ ತಾವೆಲ್ಲರೂ ಕೂಡ ಬಹಳ ಜಾಸ್ತಿ ಪ್ರೀತಿ ಅವರು ಕೊಟ್ಟಿದ್ದೀರಾ. 2011ರಲ್ಲಿ 33% ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಲೋಟಸ್ಗೆ ತಾವು ಪ್ರೀತಿ ಕೊಟ್ಟಿದ್ದೀರಾ. 2016ನಲ್ಲಿ 36% ತಾವು ಕೊಟ್ಟಿದ್ದೀರಾ. 2021ರಲ್ಲಿ 37.7% ತಾವು ಕೊಟ್ಟಿದ್ದೀರಾ. ಒಂದೊಂದು ಎಲೆಕ್ಷನ್ ಅಲ್ಲಿ ಕೂಡ ತಾವು ಪ್ರೀತಿ ಕೊಟ್ಕೊಂಡು ಬರ್ತಾ ಇದ್ದೀರಾ. ಈ ಬಾರಿ ತಾವೆಲ್ಲರೂ ಕೂಡ ಜಾಸ್ತಿ ಪ್ರೀತಿ ಕೊಡಬೇಕು ನಾವಿಲ್ಲಿ ಸೇರಿದ್ದೀವಿ. 2026 ಎಲೆಕ್ಷನ್ದಲ್ಲಿ ಕೇರಳ 140 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಲೀಡರ್ ಒಬ್ಬರು ಇದ್ದಾರೆ, ಗ್ರಾಸ್ ರೂಟ್ಸ್ ಕನೆಕ್ಟ್ ಇದೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಶಬರಿಮಲೆ ಹೋರಾಟದಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಅವ್ರಿಗೆ ಹೆಸರು ಗೊತ್ತಾಯಿತು. ಬಟ್ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರೋತ್ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡಿದವರು. ಜನಪರ ಪ್ರಾಬ್ಲಮ್ ಏನಿದೆ ಯಾವಾಗಲೂ ಕೂಡ ಬಹಳ ಗಂಭೀರವಾಗಿ ಅದು ಮಾತಾಡುವರು. ಸೊ ಆ ಸರಳದ ಒಂದು ಕ್ಯಾಂಡಿಡೇಟು ನಮ್ಮ ಮಂಜೇಶ್ವರದಲ್ಲಿ ಮತ್ತೊಮ್ಮೆ ತಮ್ಮ ಪ್ರೀತಿ ಎಲ್ಲ ತಾವು ಕೊಡುತ್ತೀರ ನಂಬಿಕೆಯಲ್ಲಿ ನಮ್ಮಲ್ಲಿ ಇದ್ದಾರೆ. ಬಂಧು ಬಾಂಧವರೇ, ಈ ಬಾರಿ 2026 ಈ ಚುನಾವಣೆ ಎಲೆಕ್ಷನ್ದಲ್ಲಿ ನಾವೆಲ್ಲರೂ ಕೂಡ ಜಾಸ್ತಿ ಪ್ರೀತಿ ಕೊಟ್ಟು ಇಲ್ಲಿ ಮಂಜೇಶ್ವರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಳೆಯ ಕೇರಳದ ಅಧ್ಯಕ್ಷರು ನಮ್ಮ ಸುರೇಂದ್ರನವರು ಗೆದ್ಕೊಂಡು ವಿಧಾನಸಭೆಗೆ ಹೋಗಲೇಬೇಕು.